ಗದಗ ಜಿಲ್ಲೆಯಲ್ಲಿ ಮತ್ತೆ ಮುಂದುವರಿದ ಹಿಂದೂ ಧರ್ಮದ ದೇವರುಗಳ ಧ್ವಂಸ ಪ್ರಕರಣ. ಶಿಂಗಟಾಲೂರು ಗ್ರಾಮದಲ್ಲಿನ ಪ್ರಕರಣ ಮಾಸುವ ಮುನ್ನವೇ ಮತ್ತೆ ಎರಡು ಕಡೆ ಘಟನೆ ನಡೆದಿದೆ. ಗದಗ ಜಿಲ್ಲೆ ಮುಡ್ರಗಿ ತಾಲೂಕಿನ ಮಲ್ಲಿಕಾರ್ಜುನಪುರ ಹಾಗೂ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ದೇವಸ್ಥಾನದ ಒಳಹೊಕ್ಕು ಕುಕೃತ್ಯವನ್ನ ನಡೆಸಿದ್ದಾರೆ. ಮಲ್ಲಿಕಾರ್ಜುನಪುರದಲ್ಲಿ ಲಿಂಗ ಹಾಗೂ ಆದರಹಳ್ಳಿಯ ದಂಡಿನ ಮರಿಯಮ್ಮ ಮೂರ್ತಿ ವಿರೂಪ ಮಾಡಿದ್ದಾರೆ. ಮರಿಯಮ್ಮಾದೇವಿ ದೇವಸ್ಥಾನದಲ್ಲಿ ದೇವಿಯ ಮೂರ್ತಿಯ ಮುಖಕ್ಕೆ ಮಸಿ ಬಳಿದು ಮುಖ ಧ್ವಂಸಗೊಳಿಸಿದ ದುರುಳರು. ದುಷ್ಟರ ದುಷ್ಕೃತ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ. ಶಿವರಾತ್ರಿ ದಿನದಂದು ಶಿಂಗಟಾಲೂರು ಗ್ರಾಮದಲ್ಲಿ ದೇವರ ಮೂರ್ತಿ ಭಗ್ನಗೊಳಿಸಿದ್ದ ದುಷ್ಕರ್ಮಿಗಳು ಶಿವಲಿಂಗ, ನಂದಿ ವಿಗ್ರಹ ಹಾಗೂ ಹೊನ್ನತ್ಯಮ್ಮ ಮೂರ್ತಿಯನ್ನ ಧ್ವಂಸ ಮಾಡಿದ್ದ ಕಿಡಿಗೇಡಿಗಳು. ಇದೀಗ ಶಿಂಗಟಾಲೂರು ಘಟನೆ ಮಾಸುವ ಮುನ್ನವೇ ಮತ್ತೆ ಹಿಂದೂ ಧರ್ಮದ ದೇವರ ಮೂರ್ತಿಗಳ ಧ್ವಂಸ. ಪುರಾತನ ಕಾಲದ ದೇವಸ್ಥಾನಗಳನ್ನ ಗುರಿಯಾಗಿಸಿಕೊಂಡು ಕೃತ್ಯ. ಜನವಸತಿ ಇಲ್ಲದ ಪ್ರದೇಶದಲ್ಲಿರುವ ದೇವಸ್ಥಾನಗಳನ್ನ ಗುರಿ ಮಾಡಿಕೊಂಡಿದ್ದಾರೆ. ಇದೀಗ ಮತ್ತೆ ಎರಡು ಕಡೆಗಳಲ್ಲಿ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಬಂದಿದೆ. ಬ್ಯೂರೋ ರಿಪೋರ್ಟ್, ವೀರಣ್ಣ ಹಡಪದ್, ಪ್ರಜಾಪವ ಟಿವಿ, ಲಕ್ಷ್ಮೇಶ್ವರ.